ಮನದಲ್ಲಿ ನೀ ನೆಲೆಸಿರುವೆ. ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ, ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ. ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ. ದಲಿತರ ಮನದಲ್ಲಿ ಮಗದಾಸೆಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ. ದಲಿತರ ಮನದಲ್ಲಿ ಮಗದಾಸೆಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ. ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ, ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ. ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ಅಮ್ಮ ಉಮಾಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಇಡೀ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸಲು ನೀನು ಮತ್ತೊಮ್ಮೆ ಅವತರಿಸಿ ಹುಟ್ಟಿಬಾತ. ಭೂತಾಯಿಯೇ ನಮ್ಮ ಸೇವೆ, ಕುರಿಮರಿ ಸೇವೆಯೇ ನಮ್ಮ ಸೇವೆ ಅಂತ ಗೈಯುತ್ತಿರುವ ನಮ್ಮನ್ನೆಲ್ಲ ಉದ್ಧರಿಸುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಮಂಗಳ ಶ್ರೀ ಸಿದ್ಧಲಿಂಗೇಶನ ಪೂಜೆ ಮುಗಿಯಿತೆ? ಮುಗೀತು ಬನ್ನಿ ಸ್ವಾಮಿ. ಭವತಾಪವನ್ನು ಕಳೆಯುವ ಈ ಭವತಾಪವ ಪೂಜೆ ಮಾಡಿ ಮುಗಿಸಿದ್ದೇನೆ. ನೀವು ಆ ದೇವರಿಗೆ ನಮಸ್ಕರಿಸುವುದೊಂದೇ ಬಾಕಿ ಉಳಿದಿದೆ. ತಂದೆ ಶ್ರೀ ಸಿದ್ಧಲಿಂಗೇಶ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯೂ ಕೂಡ ನಿನಗೆ ತಂದೆ ಎಂದು ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು. ತಾಯಿ ಭೂಮಾತೆ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳಿ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ಅಣ್ಣ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಪ್ಪ ತಂದೆ. ಸ್ವಾಮಿ, ಇದೇನು ಸ್ವಾಮಿ, ಇಂದು ನೀವಾಡುವ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಖಂಡಿತ ಇದೆ ಅಲ್ವೇನ್ರಿ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಈ ಎಲ್ಲದರಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಪ್ಪ ಎಂದು ಬೇಡಿಕೊಂಡೆ. ಅಂದ್ರೆ ಇದರ ನಿಜದ ಅರ್ಥ ನನಗೆ ತಿಳಿದಿಲ್ಲ. ಇದರ ನಿಜದ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೆಯುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ? ಸ್ವಾಮಿ, ಇದೇನು ಸ್ವಾಮಿ ಈ ರೀತಿ ಕೇಳ್ತಾ ಇದ್ದೀರಾ? ಸತಿಯಾದವಳು ಪತಿ ಆಜ್ಞೆ ಪರಿಪಾಲಿಸುವುದು ಸತಿಯಾದವಳ ಧರ್ಮ. ಅದಕ್ಕೆ ವಚನ ಶಾಸ್ತ್ರ ಹೇಳುತ್ತೆ, ಪತಿಯ ಸೇವೆಯನ್ನ ಮಾಡಿದ ಸತಿ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ. ಸ್ವಾಮಿ, ನಿಮ್ಮ ಪಾದ ಸೇವಿಕೆಯಾಗಿ ನಿಮ್ಮ ಮಾತನ್ನ ನಾನು ನಡೆಸ್ಕೊಡ್ತೀನಿ. ಅದೇನಂತ ಹೇಳಿ ಸ್ವಾಮಿ. ಎದ್ದೇಳು ಮಂಗಳ, ಈ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟಿ, ಹೃದಯ ಬಡಿತ ಬದಲಾಯಿಸಿಬಿಟ್ಟಿ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮಕಣವಾಗಿ ಹೊರಹೋಗುವ ನನ್ನ ಪ್ರತಿ ನಿಟ್ಟುಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ, ನಮ್ಮ ಬೀರನಿಗೆ ಏನಾಯ್ತು ಸ್ವಾಮಿ? ಬೀರ ಅಂತ ಅದಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಅವನ ತಾಯಿ ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು.
ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ. ಹೀಗಾಗಿ ನಾವಿಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಯಾರಿಗೂ ತಿಳಿಯಬಾರದು. ಮತ್ತು ನೀನು ಕೂಡ ನಿನ್ನ ಸ್ವಂತ ಮಗನಂತೆ ನೋಡಿಕೋ. ಅನಾಥ ಮಗನೆಂದು ಎಂದೂ ಭಾವಿಸಬೇಡ. ಇದೇ ನನ್ನ ಆಸೆ. ಇದೆಂತ ಮಾತು ಸ್ವಾಮಿ ನಿಮ್ಮದು. ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ. ಸ್ವಾಮಿ, ಸತ್ಯದ ಹಾದಿಯಲ್ಲಿ ಧರ್ಮರಾಜನಂತೆ ಮೆರೆಯುತ್ತಿರುವ ನಮ್ಮ ಬೀರ ನಾಗೇಂದ್ರನಿಂದ ಅನಾಥನಲ್ಲ ಸ್ವಾಮಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ. ಇದು ನಾ ನಿಮಗೆ ಇಂದು ಕೊಡುತ್ತಿರುವ ರಾಮವಚನ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿಯವರೆಗೂ ನಾ ಹುಚ್ಚನಂತೆ ಹಚ್ಚಿಕೊಂಡು ನನ್ನ ಕೆಚ್ಚದೆಯೇ ಒಡೆದು ಹೋಗುತ್ತಿದ್ದ ರಭಸದ ಭ್ರಮೆಗೆ ಒಡ್ಡನೆ ಹಾಕಿಬಿಟ್ಟು ಇದಕ್ಕಿಂತ ಸಂತೋಷ ಇನ್ನೇನಿದೆ? ಹಕ್ಕಿಗೆ ಹಾರುವ ಆಸೆ, ಸಮುದ್ರಕ್ಕೆ ತೇಲುವ ಆಸೆ, ಮಗುವಿಗೆ ತಾಯಿಯ ಆಸೆ, ಈ ನಿನ್ನ ನಲ್ಲನಿಗೆ ನಿನ್ನ ನವಿಲಿನ ನರ್ತನ ನೋಡುವ ಆಸೆ. ಬಾ, ಇದೇ ಸಂತೋಷದ ಸಮಯದಲ್ಲಿ ಹಾಡಿ ಕುಣಿಯುವ ನನ್ನೊಂದಿಗೆ. ಬಾನಧ್ವಜ, ಈ ನಲ್ಲನೆ ಸವಿ ಮಾತಿನ ಸವಿಗಾನದಲ್ಲಿ ನನ್ನ ಜೊತೆ ಹಾಡಿ ನಲಿಯಿರಿ.